ನಮ್ಮ ಸೈನಿಕರು ಆತ್ಮಗಳು ಕೂಡ ಅಲ್ಲಿ ಡ್ಯೂಟಿ ನೋಡ್ತಾ ಇದ್ದಾರೆ ಗೊತ್ತಾ ಸರ್? ಇದು ನಿಮ್ನ ಹೇಳಿದ್ರೆ ಆಶ್ಚರ್ಯ ಅನ್ಸುತ್ತೆ. ಏನದು ಆತ್ಮಗಳು, ನಮ್ಮ ಸೈನಿಕರ ಆತ್ಮಗಳಲ್ಲಿ ಡ್ಯೂಟಿ ನೋಡ್ತಾ ಇದ್ದಾರೆ ಸರ್. -30 ಇತ್ತು ಸರ್ ಅಲ್ಲಿ. -30 ಅಲ್ಲಿ ಕೆಲಸ ಮಾಡಿದೀವಿ ಸರ್. ರಾತ್ರಿ 1 ಗಂಟೆ ಚಳಿ ಬಾಳ ಇರುತ್ತಲ್ಲ ಸರ್? ಚಳಿ ಎಲ್ಲ ನಮಗ ಹ್ಯಾಂಡ್ ಗ್ಲೌಸ್, ಶೂಸ್, ಅಲ್ಲಿ ಕೋಲ್ಡ್ ಕ್ಲೋತಿಂಗ್ ಇರ್ತಾವ ಸರ್. ಇದ್ರೂ ಕೂಡ ನಮ್ಗ ಅಷ್ಟು ಚಳಿ ಹಂಗ ಇವೆಲ್ಲ ಚುಚ್ಚಿದಂಗ ಆಗಿರ್ತವು ಆ ಟೈಮ್ ನಲ್ಲಿ. ಅಷ್ಟು ತ್ರಾಸ ಆಗ್ತಿತ್ತು. ಆದ್ರೂ ಕೂಡ ನಾವು ಹೋಗಿದ್ವಿ. ಘಟನೆಗಳಂತಂದ್ರ ನಾವು ಏನು ಜಮ್ಮು ಕಾಶ್ಮೀರ ಲೇ ಲಡಾಖ್ ಹೋಗಿದ್ವಲ್ಲ, ಅವಾಗ ನಮಗ ಚೈನಾ ಬಾರ್ಡರ್ ಹೋಗುವಂತ ಅವಕಾಶ ಸಿಕ್ತು. ಅವಕಾಶ ಸಿಕ್ಕುವಾಗ ಅಲ್ಲಿ 7 ದಿನ ನಾವು ನಡ್ಕೊಂಡು ಹೋಗ್ಬೇಕಾಗಿತ್ತು. ಎಷ್ಟು ದಿವಸ? 7 ದಿನ ನಡ್ಕೊಂತ ಹೋಗ್ಬೇಕು. ಎಷ್ಟು ಕಿಲೋಮೀಟರ್? ಒಂದ್ ದಿವ್ಸಕ್ಕ 20-25 ಕಿಲೋಮೀಟರ್ ನಾವು ನಡಿತಿದ್ವಿ. 25-30 ಕಿಲೋಮೀಟರ್ ನಡಿತಿದ್ವಿ. ಮತ್ತ ಅಲ್ಲಿ ಒಂದು ಸಣ್ಣ ಚಿಕ್ಕ ಡೆಟ್ಗಳು ಇರ್ತಿದ್ವು, ಅಲ್ಲಿ ಹಾಲ್ಟ್ ಆಗಿ ಮತ್ತೆ ಬೆಳಗ್ಗೆ ಹೋಗ್ತಿದ್ವಿ. ಹಂಗ ಒಂದ್ ದಿವ್ಸ ಗುಡ್ಡಗಾಡಲ್ಲಿ ನಡ್ಕೊಂಡು ಹೋದ್ವಿ ಸರ್. ಅದಾದ ನಂತರ 2ನೇ ದಿವ್ಸ ನಾವು ಹೋಗುವಾಗ ಒಂದು ಬರ್ಪಿನ ಗುಡ್ನಲ್ಲಿ ಹೋಗ್ಬೇಕು. ಬರ್ಪಿನ ಹಿಮ ಫುಲ್ ಅದು ಬರ್ಪಿನ ಗುಡ್ಡನ. ಆ ಬರ್ಪಿನ ಗುಡ್ಡ ಕ್ರಾಸ್ ಮಾಡ್ಬೇಕಂದ್ರೆ ನಾವು ಸೂರ್ಯ ಬರೋಕಿನ ಮುಂಚೆಕ್ ಹೋಗ್ಬೇಕು. ಸೂರ್ಯ ಬಂದ ನಂತರ ಅಲ್ಲಿ ಕರ್ವ್ಸ್ ಓಪನ್ ಆಗ್ತದೆ. ಕರ್ವ್ಸ್ ಓಪನ್ ಆಗ್ತರೆ ಒಮ್ಮೆ ಸಿಕ್ಕೊಂಡ್ರೆ ತೆಗಿಯಕ್ ಆಗ್ತದಿಲ್ಲ. ಮನುಷ್ಯ ಹೋದಂದ್ರ ಬಿಟ್ಟ ಹೋಗೋದು. ಅಂತ ಒಂದು ಪರಿಸ್ಥಿತಿ ಒಳಗ ನಾವು ರಾತ್ರಿ ಬೆಳಗಿನ ಜಾವ 1 ಗಂಟೆಗೆ ನಾವು ಅಲ್ಲಿಂದ ಒಂದೊಂದ್ 3 ಪುರಿ ಕೊಡ್ತಿದ್ರು, ತಗೊಂಡು ತಿನ್ಕೊಂತ ಹೋದ್ವಿ. ಅಲ್ರಿ, ರಾತ್ರಿ 1 ಗಂಟೆ ಚಳಿ ಬಾಳ ಇರುತ್ತಲ್ಲ ಸರ್? ಚಳಿ ಎಲ್ಲ ನಮಗ ಹ್ಯಾಂಡ್ ಗ್ಲೌಸ್, ಶೂಸ್, ಅಲ್ಲಿ ಕೋಲ್ಡ್ ಕ್ಲೋತಿಂಗ್ ಇರ್ತಾವ ಸರ್. ಇದ್ರೂ ಕೂಡ ನಮ್ಗ ಅಷ್ಟು ಚಳಿ ಹಂಗ ಇವೆಲ್ಲ ಚುಚ್ಚಿದಂಗ ಆಗಿರ್ತವು ಆ ಟೈಮ್ ನಲ್ಲಿ. ಅಷ್ಟು ತ್ರಾಸ ಆಗ್ತಿತ್ತು. ಆದ್ರೂ ಕೂಡ ನಾವು ಹೋಗಿದ್ವಿ. ಹಂಗೆ ಆ ಒಂದು ಸಮಯ ನಡ್ಕೊಂತ ಹೋದ್ವಿ. ಆ ಗುಡ್ಡ ಕ್ರಾಸ್ ಮಾಡುವಾಗ ಕರೆಕ್ಟ್ ಬೆಳಿಗ್ಗೆ ಸೂರ್ಯ ಬರೋ ಟೈಮ್. ನಾವು ಗುಡ್ಡದ ಮೇಲೆ ನಿಂತಿದ್ವಿ ಸೂರ್ಯ ಬರೋಕೆ. ಅವಾಗ ನಮಗ್ ಇಲ್ಲಿ ನಡಮಟ ಸಿಕ್ಕೊಂತಿದ್ವು ಬರ್ಫ್ನಲ್ಲಿ. ನಡಮಟ ಸಿಕ್ಕೊಂತಿದ್ವು. ಅವಾಗ ಒದ್ದಾಡ್ಕೊಂತ ಗತಿ ಏನದ? ನಮ್ ಬ್ಯಾಗು ನಮ್ಗೆ ಹಂಗ ಎತ್ಕೊಂತ ಅವಸರ ಮಾಡಿ ಆ ಕಡೆಯಿಂದ ಪಾರಾದ್ವಿ. ಒಂಥರ ಕೊಚ್ಚನೆ ಸಿಕ್ಕೊಂಡಂಗೆ ಆತರ ಇರ್ತಿತ್ತು. ಬಹಳ ಅದು ಸ್ವಲ್ಪ ಕರುಸ್ ಓಪನ್ ಆದ್ರೆ ಅಲ್ಲಿ ಒಳಗೆ ಹೋಗ್ಬಿಡೋದು. ಅಷ್ಟು ಇದಾಗಿರೋದು. ಮತ್ತ ಇದನ್ನ ಅಲ್ಲಿ ಮತ್ತ ಏನಾಗಿದೆ, ಒಬ್ರಿಗೊಬ್ರು ಸ್ವಲ್ಪ ನಡಕ ಹಗ್ಗ ಕಟ್ಕೊಂಡಿರ್ತಾರೆ ಸರ್. ಆ ಹಗ್ಗ ಕಟ್ಕೊಂಡು ಒಬ್ರಿಗೊಬ್ರು ಜಾಯಿಂಟ್ ಇರ್ತಾರೆ, ಸಪೋರ್ಟ್ ಆಗಿ ಒಂದ್ ವೇಳೆ ಯಾರಾದ್ರೂ ಇದಾರೆ ಅದ್ರ ಹಗ್ಗ ಜಕ್ಕೊಂಡು. ಮತ್ತ ಅದಾದ ನಂತರ ಒಂದ್ ದಿವ್ಸ ನೀರಲ್ಲಿ ಹೋದ್ವಿ ಸರ್. ಎರಡು ದಿವ್ಸ ನೀರು ಒಂದ್ ಮಣಕಾಲ್ ಮಠ ಬರೋದು, ಒಂದ್ ನಡಮಠ ಇರೋದು ನೀರು. ಆ ನೀರೆಲ್ಲ ಕ್ರಾಸ್ ಮಾಡ್ಕೊಂಡು ಜರ್ನಿ ನಿಮ್ದು ಅಂದ್ರೆ ಆ ಒಂದು ಭಾಗ ಒಂದು ಕೊರೆ ಹೆಂಗ್ ನೀರ್ ಬರುವಂತ ಜರಿ ಇರ್ತಲ್ಲ, ಅದನ್ನ ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ಹಿಂಗಾಗಿ ಅದ್ರ ಒಮ್ಮೆ ಗುಡ್ಡ ಬರ್ತಿತ್ತು, ಒಂದೊಂದು ಅದು ಬರ್ತಿತ್ತು. ಹಂಗಾಗಿ ನಡ್ಕೊಂತ ನೀರಲ್ಲಿ ಕೂಡ ನಡ್ಕೊಂಡ್ ಹೋಗಿದೀವಿ. ಹಿಂಗಾಗಿ 7 ದಿವಸ ನಡ್ಕೊಂಡು ಹೋಗಿ ಲಾಸ್ಟ್ ಚೈನಾ ಬಾರ್ಡರ್ 2 ಡೆಟ್ ಇವೆ ಅಲ್ಲಿ. ಆ ಎರಡು ಡೆಟ್ಗೆ ಹೋಗಿ ಮುಟ್ಟಿದ್ವಿ. ಅಲ್ಲಿ ಮುಟ್ಟಿದಾಗ ನಾವು ಅಲ್ಲಿ ಬಂಕರ್ಗಳನ್ನ ಮಾಡುವಂತ ನಮ್ಗೆ ಟಾಸ್ಕ್ ಇತ್ತು. ಹಾಗಾಗಿ ನಾವು ಬಹಳ ಬಂಕರ್ ಮಾಡಿದ್ವಿ. ಅಲ್ಲಿ ಒಂದ್ 4 ತಿಂಗಳ ಇದ್ವಿ. 4 ತಿಂಗಳಿದ್ದಾಗ ನಮ್ಗೆ ಅಲ್ಲಿ ಆದಂತ ಘಟನೆ ಹೆಂಗಂದ್ರೆ, ಇದು ಏನೋ ಹೆಲಿಕಾಪ್ಟರ್ ನಲ್ಲಿ ಬಂದು ನಮ್ಗೆ ರೇಷನ್ ಹಾಕಿ ಹೋಗ್ಬಿಡ್ತಿದ್ರು. ಅಲ್ಲಿ ಬರೇ ಎಲ್ಲಾ ಏನೋ ಐಸ್ ಆಗಿರೋದು. ಐಸ್ ಆಗಿ ಅದನ್ನೆಲ್ಲ ನೀರಲ್ಲಿ ಇಟ್ಟು ಬಿಸಿ ಮಾಡಿ ತಿಂತಿದ್ವಿ ಸರ್. ಹಿಂಗಾಗಿ ಅಂತ ಒಂದು ಸಮಯ ಬಹಳ ಇದೊಂದು ಮರೆಯಲಾರದಂತ. -30 ಇತ್ತು ಸರ್ ಅಲ್ಲಿ. -30 ಅಲ್ಲಿ ಕೆಲಸ ಮಾಡಿದ್ವಿ ಸರ್. ಒಂದ್ ಹೆಜ್ಜೆ ಇಟ್ಬಿಟ್ರೆ ಫುಲ್ ತೇಕ್ ಬರೋದು. ಅಷ್ಟು ಅಂತ 30 ನಾವು ಹಲವಾರು ಬಂಕರ್ಗಳನ್ನ ಮಾಡಿದ್ವಿ ಅಲ್ಲಿ ಬಾರ್ಡರ್ ನಲ್ಲಿ. ಮಾಡಿ ಅಲ್ಲಿ 4 ತಿಂಗಳಿದ್ದಾಗ ಅಲ್ಲಿಂದ ಮತ್ತೊಂದು ಏನಪ್ಪಾ ಅಂತಂದ್ರೆ, ಫೋನ್ ಮಾಡುವಂತ ವ್ಯವಸ್ಥೆ. ನಾವು ಇಂಡಿಯಾದ ಕೋಡ್ ಹೊಡೋದು, ನಾವು ಅವು ತಿರುಗೋ ಫೋನ್ ಇರ್ತಲ್ಲ ಸರ್, ಅದ್ರಲ್ಲಿ ಹೊಡೋದು STD ಟೈಪ್. ಅದು ಒಂದ್ ದಿವ್ಸ ಪಾಳೆ ಕಚ್ಚಿ ಒಂದ್ ದಿವ್ಸ ನಮ್ಗೆ ಫೋನಿಂದ ಇದು ಇರ್ತಿತ್ತು. ಅವತ್ ಒಂದ್ ದಿವ್ಸ ಚಂತನ ಪಾಳೆ ಕಚ್ಚಿ ಬರೀ ಫೋನ್ ನೆಲ್ಲ ಹೋಗ್ತಿತ್ತು. ಬೆಳಿಗ್ಗೆ ಪಾಳೆ ಕಚ್ಚಿ ಮಧ್ಯಾಹ್ನ ಪಾಳೆ ಬರ್ತೀವಿ. ಎಲ್ಲಾ ಜನರು ಎಲ್ಲರದು ಆಗ್ಬೇಕಲ್ಲ. ಹಂಗಾಗಿ ಲಾಸ್ಟಿಗೆ ಒಮ್ಮೆ ಹಲೋ ಅಂತಂದಾಗ ಇಲ್ಲಿ ಕೊರ್ ಸೌಂಡ್ ಕೇಳೋದು. ಇವ್ರಿಗೇನು ಯಾರು ನಾನು ನಿಮ್ ಮಗ ಮಾತಾಡೋದು ಅಂತಂದ್ರೆ ಯಾರು ಏನಂತ ಕಟ್ ಮಾಡ್ಬಿಡೋದು. ಮತ್ತೆ ಫೀಲಿಂಗ್ ಆಗಿಬಿಡುದು. ಎಲ್ಲ ಇದನ್ನ ಒಗದ್ ಬಿಡ್ಬೇಕು ಅನ್ಸುತ್ತೆ. ಅಷ್ಟು ಅಂತ ಒಂದು ನೋವು ಆಕತಿ, ಬಾಳ ನೋವು ಆಗ್ತಿತ್ತು. ಯಾಕಂದ್ರೆ ಮಾತಾಡ್ಬೇಕಂತ ಕ್ಯೂನಾಗ ನಿಂತಿರ್ತೀರಿ,
ಆ ಅವಕಾಶ ಬರುತ್ತಿಗೆನ ಅದು ನಿಮ್ಗ ಫೋನ್ ಕಟ್ಟಾಗ ಮತ್ತೆ ತೊಂದ್ರೆ ಆಗ ತೊಂದ್ರೆ ಆಗುದು. ಹಿಂದ ನಿಂದ್ರದು ನಿಂದ ಆಯ್ತಲ್ಲ ನಡಿ ಅಂತ ಅವ್ರ ಉಪದ್ರ ಅವ್ರಿಗೆ ನಮ್ ಭಾಷೆ ಗೊತ್ತಾಗಿದ್ದಿಲ್ಲ, ನಾವು ಕನ್ನಡ ಮಾತಾಡ್ತಿದ್ದಿಲ್ಲ, ಅವ್ರಿಗೆ ನಮ್ ಭಾಷೆ ಗೊತ್ತ ನೀನ್ ಮಾತಾಡಿದಲ್ಲ ನಡಿ 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 ಅನ್ನೋದು. ಆತರ ಒಂದು ಘಟನೆ ಅದು ಮನುಷ್ಯನ್ ನೋವಲ್ಲ. ಬಹಳ ನೋವು. ಮತ್ತೆ ಏನ್ ಸರ, ಈಗ ನಮ್ಮ ಅಲ್ಲಿ ನಮಗ್ ಜಾಸ್ತಿ ವೈರ್ ಅಂತಂದ್ರೆ ಕ್ಲೈಮೇಟ್ ಸರ್. ಬರುಪು, ಚಳಿ, ನೀರು, ಇದೇ ನಮಗ್ ವೈರಿ ಜಾಸ್ತಿ. ಇದಕ್ಕಿನ್ನ ಇದು ಇವು ಅಂತೂ ನಾರ್ಮಲ್ ನಮಗೆ ಪಾಕಿಸ್ತಾನ ಇವೆಲ್ಲ ವೈರಿನೇ ಇವ್ರು. ಆದ್ರೆ ನಮಗ್ ಮೇನ್ ಇದ್ರಲ್ಲಿ ನಾವು ಅಲ್ಲಿ ನಾವು ಅದು ನಮ್ಮ ಕರ್ನಾಟಕದಿಂದ ಹೋಗಿ ಅಲ್ಲಿ ನಿಂತ್ಕೊಂಡು ನಮ್ಮ ಆ ಕ್ಲೈಮೇಟ್ ನಾವು ಸೆಟ್ ಆಗಿ ಬರ್ತೀವಲ್ಲ, ನಮ್ದು ಅದೇ ಒಂದು ಇದು ಒಳ್ಳೆ ಇದು ಸರ್. ಮತ್ತೆ ಎಕ್ಸ್ಪೀರಿಯನ್ಸ್. ಅಲ್ಲಿ ಇನ್ನೊಂದ್ ಏನಿದೆ ಸರ್, ಇನ್ನೊಂದ್ ಘಟನೆ ಅಂತಂದ್ರೆ ನಮ್ಮ ಸೈನಿಕರು ಆತ್ಮಗಳು ಕೂಡ ಅಲ್ಲಿ ಡ್ಯೂಟಿ ನೋಡ್ತಾ ಇದ್ರು. ಗೊತ್ತಾ ಸರ್? ಇದು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನ್ಸುತ್ತೆ. ಏನದು ಆತ್ಮಗಳು, ನಮ್ಮ ಸೈನಿಕರ ಆತ್ಮಗಳು ಅಲ್ಲಿ ಡ್ಯೂಟಿ ನೋಡ್ತಾ ಇದ್ರು ಸರ್. ಈಗೂನು ಇದೆ ಸರ್. ಅಲ್ಲಿ ಹೆಂಗಂದ್ರೆ ಮೊದಲ ಈ ನಾವು ಅವರು ಕೆಲವೊಂದು ಅವ್ರ ಏರಿಯಾ ಅದಾವ ಸರ್, ಅಲ್ಲಿ ನಾವು ಡ್ಯೂಟಿ ನೋಡಲ್ಲ, ಅವರೇ ಡ್ಯೂಟಿ ನೋಡ್ತಿರ್ತಾರೆ. ರಾತ್ರಿ ಟೈಮ್ ಅಲ್ಲಿ ಹೋದ್ರೆ ನಮಗ್ ಪನಿಷ್ಮೆಂಟ್. ನಾವೇನಾದ್ರು ಡ್ಯೂಟಿಯಲ್ಲಿ ಮಲ್ಕೊಂಡಿದ್ರೆ ನಮಗ್ ಪನಿಷ್ಮೆಂಟ್, ಎಬ್ಬಿಸ್ದಂಗ ಆಗೋದು, ಹೊಡೆದಂಗ ಆಗೋದು. ಅವ್ರಿಗೆ ಇವಾಗ್ನು ಕೂಡ ಅವ್ರು ಗುಡಿ ಮಾಡಿ ಡೈಲಿ ಅವ್ರಿಗೆ ಬಟ್ಟೆಗಳನ್ನು ಇಸ್ತ್ರಿ ಮಾಡಿ ಬೂಟ್ ಪಾಲಿಶ್ ಮಾಡಿ ಇರ್ತಾರ ಸರ್. ರಾತ್ರಿ ಬೆಳಿಗ್ಗೆ ಬಂದ್ ನೋಡಿದಾಗ ಅದು ಮುದುಡಿಯಾಗಿರುತ್ತೆ ಅಂಗಿ, ಆನಂತರ ಬೂಟ್ ಹೊಲಸಾಗಿರ್ತಾವ. ಅಲ್ಲ ಅಂದ್ರೆ ನೀವ್ ಹೇಳೋ ಪ್ರಕಾರ ಅಲ್ಲಿ ಹುತಾತ್ಮರಾದವ್ರನ್ನ ಅಲ್ಲೇ ಅಂತ್ಯಕ್ರಿಯೆ ಮಾಡಿರ್ತೀರಿ? ಅಂತ್ಯಕ್ರಿಯೆ ಮಾಡಿ ಮೊದಲ 62 ವಾರ್ನಲ್ಲಿ ಮತ್ತೆ ಇವ್ರು ಯಾವ ಆ ಒಂದು ಸಮಯದಲ್ಲಿ ತರೋಕೆ ಏನೂ ಇದ್ದಿದ್ದಿಲ್ಲ. ಅಲ್ಲಿ ಹೋಗಿ ಇಳಿಯಕ ಇದ್ದಿದ್ದಿಲ್ಲ. ಇವಾಗ ನಾವೆಲ್ಲ ಹೋಗಾಕ ದಾರಿ ಮಾಡಿದ್ವಿ, ರೋಡ್ ಮಾಡಿದ್ವಿ, ಎಲ್ಲ ಅವಕಾಶ ಐತಿ. ಮೊದಲು ಅವಾಗ ಅವಕಾಶ ಇದ್ದಿದ್ದಿಲ್ಲ. ಅಲ್ಲೇ ಇದಾಗಿ ಎಷ್ಟೋ ಜನ ನಮ್ ಸೈನಿಕರು ಅಲ್ಲೇ ಹುತಾತ್ಮ ಅಲ್ಲೇ ಬಾಡಿ ಹೋಗಿದಾವ, ತಂದಿಲ್ಲ. ಅಂದ್ರೆ ನೀವ್ ಹೇಳೋ ಪ್ರಕಾರ ಅಲ್ಲಿ ಅವರ ಆತ್ಮಗಳು ಕೆಲಸ ಮಾಡ್ತಾವ ಸರ್. ಅದು ಮಾತ್ರ ನಿಮ್ಮ ಅನುಭವ ಇಲ್ಲ. ಇವು ನಾವು ಕಣ್ಣಾರೆ ನಮ್ಗೆ ಡೈಲಿ ಅದು ಆ ಗುಡಿಯಲ್ಲಿ ನಾವು ಹೋಗಿ ನೋಡ್ತಾ ಇರ್ತೀವಿ. ಅದು ಈಗ ನೀವು ಹೆಂಗ್ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನಿಸ್ತು, ನಮಗೂ ಹಂಗೆ ಆಶ್ಚರ್ಯ ಅನಿಸ್ತು. ಬೆಳಿಗ್ಗೆ ಹೋಗಿ ಆ ಗುಡಿಯಲ್ಲಿ ನೋಡಿದಾಗ ಬಟ್ಟೆ ಮುದುಡಿ ಆಗಿರೋದು, ಬೂಟ್ ಹೊಲಸಾಗಿರೋದು, ಹಂಗ ಚೆನ್ನಾಗಿದೆ ಸರ್. ಹಾಕುವಾಗ ಸ್ವಚ್ಛವಾಗಿ ಎಲ್ಲ ಇಸ್ತಿರಿ ಮಾಡಿ ಬೆಳಗ್ಗೆ ಹೋಗಿ ನೋಡಿದಾಗ ಅವು ಬಟ್ಟೆ ಹೊಲಸಾಗಿರ್ತಾವ, ಮುದುಡಿ ಆಗಿರ್ತಾವ, ಶೂಗಳು ಹೊಲಸಾಗಿರ್ತಾವ. ಆತರ ಒಂದು ಬಹಳ ವಿಸ್ಮಯ ಸರ್ ಇದು. ಅದಾದ ಅವ್ರ ಸೈನಿಕರ ಆತ್ಮಗಳಲ್ಲಿ ಅಡ್ಡಾಡಿ ನಿಮ್ ಕಡೆಯಿಂದ ಕೆಲಸ ಮಾಡಿಸ್ತಾವ ಮತ್ತು ತಾವು ಮಾಡ್ತಾವ ಅಂತೀರಿ. ಹಂಗೆ ನಮ್ ತಪ್ಪು ಬಂದ್ರೆ ಮತ್ತೆ ಮೇಲಾಗಿ ಮೊದಲು ಒಂದೊಂದು ಜಗದಾಗ ಮುಂದೆ ಏನಾದ್ರು ಅಟ್ಯಾಕ್ ಆಗುವಂತ ಸಿಚುವೇಶನ್ ಇದ್ರೆ ಮೊದಲೇ ಇಲ್ಲಿ ಇಮಿಡಿಯೇಟ್ ಇದು ಕೆಲವೊಂದು ಮಂದಿಗೆ ಇಸಾರ ಗೊತ್ತಾಗ್ತಿತ್ತು ಅವರಿಂದ ಸೂಕ್ಷ್ಮತೆಗಳು ನಿಮ್ಗೆ ಅರ್ಥ ಆಗ್ತಿತ್ತು. ಆ ಒಂದು ಇದ್ರ ಮೇಲೆ ಮೆಜರ್ಮೆಂಟ್ ಮೇಲೆ ನೀವು ಕೆಲಸ ಮಾಡ್ತಿದ್ರಿ ಅಲ್ಲಿ? ಹೌದು ಸರ್. ಆಶ್ಚರ್ಯ ಇದು, ಬಹಳ ಆಶ್ಚರ್ಯ ಸರ್. ನಮಗೆ ಆಶ್ಚರ್ಯ ಅನಿಸ್ತು ಫಸ್ಟ್ ನೋಡಿದಾಗ. ಆಮೇಲೆ ಗೊತ್ತಾಯ್ತು ಅಲ್ಲಿ ನಾವು ಪ್ರತ್ಯಕ್ಷವಾಗಿ. ಅವಾಗ ನಿಮಗ ಏನಿದು ಭಯ ಏನ್ ಅನಿಸ್ತಿಲ್ಲ? ಭಯ ಅನಿಸ್ತಿದಿಲ್ಲ ಸರ್. ಭಯ ನಿಮ್ ಬಟಾಲಿಯನ್ ಇರ್ತಿತ್ತಲ್ಲ? ನಮ್ಗೆ ಎಲ್ಲ ಬಟಾಲಿಯನ್ ಒಬ್ಬರೇ ಇರೋಲ್ಲ, ಎಲ್ಲ ನಮ್ ಬಟಾಲಿಯನ್ ಪ್ಲೂಟೋನ್ ಎಲ್ಲ ಇರ್ತಿತ್ತು. ಹಂಗೆ ನಮಗ್ ಮೇಲಾಗಿ ನಮಗ್ ಯಾವ್ದೇ ಭಯ ಅನ್ನೋದೇ ಬಂದಿಲ್ಲ ಸರ್. ಒಬ್ಬರೇ ಬಿಟ್ರು ನಾವು ಇದ್ದು ಬರೋರು ಹಂಗಿರು. ನಮ್ದು ಒಬ್ಬರನ್ನೇ ಕಳಿಸಿದ್ರು ಹೋಗಕ್ ರೆಡಿ. ಎಲ್ಲಿ ಯಾವುದೇ ಒಂದು ಬೇಕಾದ ಜಾಗ ಇರಲಿ ಅಲ್ಲಿ ಆಕ್ಚುಲಿ ಒಬ್ಬರನ್ನೇ ಕಳ್ಸೋದಿಲ್ಲ ಮಿಲಿಟರಿಯಲ್ಲಿ, ಆದ್ರೆ ಹಂಗ್ ಕಳಿಸಿದ್ರು ಹೋಗಕ್ ರೆಡಿ ಇರ್ತಿದ್ವಿ. ಅಷ್ಟೊಂದು ಧೈರ್ಯ ನಮ್ಗ ಒಟ್ಟ ಹುಮ್ಮಸ್ ಬಾಳ್ರಿ. ಒಟ್ಟು ದೇಶ ಸೇವೆ ಮಾಡ್ಬೇಕು ಅನ್ನೋದು ಒಂದು ಹುಮ್ಮಸ್ ಇತ್ತು. ಹಾಗಾಗಿ ಇಷ್ಟೆಲ್ಲ ನಾವು ಮಾಡಿ ಬಂದಿದ್ವಿ. ಸಂತೋಷ. ಮತ್ತೆ ಈಗ ಇಲ್ಲಿ ನಿಮ್ಮ ಮಾತೃಭೂಮಿ ಒಳಗ ಕೃಷಿ ಒಳಗ ತೊಡಗಿಸ್ಕೊಂಡ್ರಿ ಅಂತ ಹೇಳಿದ್ರಿ. ಅದು ಕೃಷಿ ಒಳಗ ಇನ್ನೂ ಹೆಚ್ಚಿನ ಉತ್ಪನ್ನಗಳನ್ನ ಮಾಡ್ಬೇಕಂತ ಇತ್ತು. ಹೆಂಗೆ ನಿಮ್ಮ ಅಭಿಪ್ರಾಯಗಳನ್ನ ಮಾಡ್ಬೇಕಂತ ಐತಿ ಸರ್. ಇವಾಗ ಈಗ ಹೋದ ವರ್ಷ 7 ಎಕರೆದಲ್ಲಿ ನಾನು 70 ಪಾಕೆಟ್ ತೊಗರಿ ಬೆಳೆದೆ. ಈ ಸಲ ಸ್ವಲ್ಪ ಮಳೆ ಇದರಿಂದ ಕಮ್ಮಿ ಆಯ್ತು, ಅದ್ರ ಅರ್ಧ ಆಯ್ತು, 35 ಆಯ್ತು. ಹಂಗೆ ನಾನು ಇನ್ನೂ ಹೆಚ್ಚಿನ ಕೃಷಿ ಕೂಡ ಸಾವಯವ ಕೂಡ ಮಾಡುವಂತ ನನ್ನ ಆಸೆ ಇದೆ ಸರ್. ಬಟ್ ಕೃಷಿಯಲ್ಲಿ ನನಗೆ ಬಹಳ ಉತ್ಸಾಹ ಇದೆ ಸರ್. ಕೃಷಿ ಮತ್ತು ನೀವೇನ್ ಮಾಡ್ಕೊಂಡಿರಲ್ಲ ಸೈನಿಕ್ ಮೆಲೋಡಿಸ್ ಹಾಡು ಗಾಯನ ನನಗೆ ಅದು ಬಹಳ ಇಷ್ಟ ಸರ್. ಹಿಂಗಾಗಿ ನಮ್ ಟೀಮ್ ನಲ್ಲೇ ಇಬ್ರು ಇದೀವಿ ನಾವು, ಮಿಲಿಟರಿ ಅವರು, ಎಕ್ಸ್ ಆರ್ಮಿ. ಅಂಬರೀಶ್ ನಾಗೂರ್ ಅಂತಂದು ಅವರು ನಮ್ಮ ತುಂಬದವರು. ಅವರು ನಾವು ಸೇಮ್ ಮೀಸೆ ಬಿಟ್ಟಿದೀವಿ, ಸೇಮ್ ಇದೀವಿ, ಸೇಮ್ ಡ್ರೆಸ್ ಹಾಕ್ತಿವಿ, ಒಂದು ಒಳ್ಳೆ ಚಾಪನ್ನು ಮೂಡಿಸ್ತಾ ಇದೀವಿ. ಸಂತೋಷ. ನಿಮ್ಮ ಜರ್ನಿ ಮುಂದುವರಿಲಿ ಮತ್ತು
ಈಗಿನ ಯುವಕ ಪೀಳಿಗೆಗೆ ನಿಮ್ಮ ತರಬೇತಿ ಸಂಸ್ಥೆಯಿಂದ ತರಬೇತಿಯನ್ನು ಕೊಟ್ಟು ಒಳ್ಳೆಯ ತರಬೇತಿಯನ್ನು ಕೊಟ್ಟು ದೇಶ ಕಾಯಲು ನಿಮ್ಮ ಒಂದು ಯೂನಿಟ್ದಿಂದ ಜನರು ಹೋಗ್ಲಿ ಅಂತ ನಾವು ಹಾರೈಸ್ತೀವಿ. ಮತ್ತು ಹೌದ್ ಸರ್, ನನ್ನೊಂದು ಮಾತು ಹೇಳ್ರಿ ಈ ಯುವಕರಿಗೆ, ನಿಮ್ಗೆ ಯಾವುದೇ ನಿಮ್ಮ ಒಂದು ಫಿಸಿಕಲ್ ನಲ್ಲಿ ದೈಹಿಕದಲ್ಲಿ ಏನೇ ಸಮಸ್ಯೆ ಇದ್ರು ನನ್ ಬೇಕಾದ್ರೆ ನನ್ನ ನಂಬರ್ ತಗೊಳ್ಳಿ, ನನ್ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವ್ದೇ ಸಮಸ್ಯೆ ಇದ್ರು ಅದನ್ನ ನಾನು ಸಾಲ್ವ್ ಮಾಡ್ತೀನಿ. ಯಾಕಂದ್ರೆ ಸಾಲ್ವ್ ಅಂತಂದ್ರೆ ನಿಮ್ಗ ಒಂದು ರನ್ನಿಂಗ್ ಓಡಕ್ ತೊಂದ್ರೆ ಇರ್ಬೋದು, ಇಲ್ಲ ಚೆಸ್ಟ್ ಬರದೇ ಇರ್ಬೋದು, ಹೈಟ್ ಬರದೇ ಇರ್ಬೋದು. ಈ ತರ ಒಂದ್ ಬೆಳೆಯ ವಯಸ್ಸು ಇವಾಗ ಸರ್ ಮಕ್ಕಳು 15 ವರ್ಷದಿಂದ ಬೆಳೆಯೋ ಸ್ಟಾರ್ಟ್. ಅವಾಗ ಏನಾಗುತ್ತೆ, ಅವ್ರಿಗೆ ಗೊತ್ತಿರಲ್ಲ, ಮಾಹಿತಿ ಗೊತ್ತಿರಲ್ಲ. ಪಾಪ ಮಾಡ್ತಿರ್ತಾರೆ, ಬರೇ ಸುಮ್ನೆ ಹೋಗಿ ರನ್ನಿಂಗ್ ಓಡಾಡೋದು. ರನ್ನಿಂಗ್ ಓಡೋದ್ರಲ್ಲೇ ನಾವು ಹೆಂಗ್ ಓಡ್ಬೇಕು ಅನ್ನೋದು ಪ್ರಾಕ್ಟೀಸ್ ಗೊತ್ತಾಗುತ್ತೆ. ಸಿಸ್ಟಮ್ ಐತಿ ಅದ್ರಲ್ಲಿ ಯಾವ್ದು ರನ್ನಿಂಗ್ ಕಷ್ಟಕರ ಏನಿಲ್ಲ. ರನ್ನಿಂಗ್ ಅಂದ್ರೆ ರನ್ನಿಂಗು ಫಿಸಿಕಲ್ ಏನೇ ಇದ್ರು ತೊಂದ್ರೆ ನಾನು ಅವ್ರಿಗೆ ಏನೈತಿ ಮಾಹಿತಿ ಕೊಡ್ತೀನಿ. ಅದ ನೀವು ಹೇಳೋ ಪ್ರಕಾರ ಸೈನಿಕರು ಸೇರಲು ಏನೇನು ಬೇಕು, ಅವಯವಗಳನ್ನ ನಾವು ಹೆಂಗ್ ಬಳಸ್ಕೋಬೇಕು, ಹೆಂಗ್ ತಯಾರಿ ಮಾಡ್ಕೋಬೇಕು ಅನ್ನೋದನ್ನ ಉಚಿತವಾಗಿ ನೀವು ಅವರಿಗೆ ಶಿಕ್ಷಣ ಕೊಡ್ತೀನಿ. ಅವಶ್ಯವಾಗಿ ಕೊಡ್ತೀನಿ ಸರ್, ಅವಶ್ಯವಾಗಿ. ಅದ ನೀವು ನಂಬರ್ ಹೇಳಿದ್ರಿ, ಆ ನಂಬರ್ ಯುವಕರೇ ಯುವತಿಯರೇ ಆ ನಂಬರ್ ಫೀಡ್ ಮಾಡ್ಕೊಡ್ರಿ. ಸರ್ಗೆ ಫೋನ್ ಹಚ್ಚ್ರಿ. ಮಿಲಿಟರಿ ಒಳಗ ಯಾವುದೇ ಒಂದು ಪೋಸ್ಟ್ ಒಳಗೆ ಹೋಗ್ಬೇಕಾದ್ರೂ ಅವ್ರ ತರಬೇತಿ ಕೊಡ್ತೀವಿ ಅಂತ ಹೇಳ್ತಾರ. ಈ ಸದುಪಯೋಗವನ್ನ ರಾಜ್ಯದ ಯುವಕ ಯುವತಿಯರು ಪಡ್ಕೊಡ್ರಿ. ಹೆಚ್ಚಿನ ಸಂಖ್ಯೆಯಲ್ಲಿ ದೇಶ ಸೇವೆಯನ್ನು ಮಾಡಕ್ ಹೋಗ್ರಂತ ನಾವು ನಿಮ್ಮ ಹತ್ರ ವಿನಂತಿ ಮಾಡ್ಕೊತೀವಿ. ಅದು ಅವಶ್ಯವಾಗಿ ಸರ್, ಸೈನಿಕರ ತರಬೇತಿಗಂತೂ ಅವಶ್ಯವಾಗಿ. ಹಾಗೆ ಮತ್ತೆ ನಿಮ್ಗೆ ಪೊಲೀಸ್ PSI ಹಂಗೇನಾದ್ರು ಇದ್ರು ಅವ್ರಿಗೂ ನಾನು ಮಾಹಿತಿ ಕೊಡ್ತೀನಿ ಸರ್, ಅವಶ್ಯವಾಗಿ ಕೊಡ್ತೀನಿ. ಅಲ್ಲ, ಮಾಹಿತಿ ಕೊಟ್ರಪ್ಪ ಅಂದ್ರೆ ಅವ್ರನ್ನ ಕರ್ಕೊಂಡೋಗಿ ಅವ್ರ ಉದ್ಯೋಗ ಹಚ್ಚಿದಂಗ ದೊಡ್ಡ ಕೆಲಸ ಅದು ಸರ್. ನಮ್ದು ಸೇವೆ ಮಾಡೋದು, ನಂದೇನೋ ಸೇವೆ ಮಾಡ್ಬೇಕು, ಮಾಡ್ರಿ ಸೇವೆ ಮಾಡ್ಬೇಕು. ನನ್ ಕಡೆಯಿಂದ ಎಷ್ಟಾಗುತ್ತೆ, ಕೋಟಿ ಕೊಡೋಕಾಗಲ್ಲ, ಲಕ್ಷ ಕೊಡೋಕಾಗಲ್ಲ. ನನ್ ಸೇವೆ ನನ್ ಕಡೆಯಿಂದ ಏನಾಗುತ್ತೆ ಆ ಸೇವೆ ಮಾಡ್ಬೇಕು. ನೀವೇನು ಸರ್ಕಾರದ ನಿಯಮಗಳನ್ನು ಅನುಭವಿಸಿ ಬಂದಿರಿ, ಭಾರತ ಸರ್ಕಾರದಲ್ಲಿ ಸೇವೆಯನ್ನ ಮಾಡಿ ಬಂದಿರಿ. ಆ ಸೇವೆಯನ್ನ ಇನ್ನಿತರ ನಿರುದ್ಯೋಗಿ ಯುವಕರಿಗೆ ಕೊಡ್ತೀನಿ ಅಂತ ಹೇಳ್ತಿರಲ್ಲ, ಇದು ನಿಮ್ಮ ದೊಡ್ಡ ಮಾತು ವಿಜಯ್ ಅವರೇ. ಇದನ್ನು ಮುಂದುವರಿಸಿಕೊಂಡು ಹೋಗ್ರಿ. ನಾವು ನಿಮಗೆ ಸಹಕಾರ, ಒಂದು ಸಹಾಯ ಹಸ್ತವನ್ನ ನಮ್ಮಿಂದಾಗ್ಲಿ ನಮ್ಮ ಸ್ನೇಹಿತರಿಂದಾಗ್ಲಿ ಅವಕಾಶಗಳನ್ನು ಕೊಡಕ್ಕೆ ನಾವು ಬದ್ಧರಾಗಿವೆ ಅಂತ ಹೇಳ್ತೀವಿ. ಮತ್ತೊಮ್ಮೆ ತಮ್ಮನ್ನ ಸಂದರ್ಶನ ಮಾಡಿ.